ನನ್ನ ಪ್ರೀತಿಯ ಕೇಳುಗರಿಗೆ ನಿಮ್ಮ ವಿನಯ್ ಸೂರ್ಯ ಮಾಡುವ ನಮಸ್ಕಾರಗಳು. ಚಕ್ರವರ್ತಿ ಅಕ್ಬರನ ಆಸ್ಥಾನದಿಂದ ಇನ್ನೊಂದು ಸೊಗಸಾದ ಕತೆಗೆ ನಿಮಗೆ ಸ್ವಾಗತ. ಇವತ್ತಿನ ಸಂಚಿಕೆ ಬಹಳ ವಿಚಿತ್ರವಾದ ಪ್ರಶ್ನೆ ಬಗ್ಗೆ. ನೀವು ಅಕ್ಬರನ ಭವ್ಯವಾದ ಅರಮನೆಗೆ ಹೆಜ್ಜೆ ಹಾಕಲು ರೆಡಿನಾ? ಬನ್ನಿ ಹಾಗಾದರೆ ಪ್ರಾರಂಭಿಸೋಣ. ಆಗ್ರಾದ ಮೊಘಲ್ ಉದ್ಯಾನಗಳ ಮೇಲೆ ಸೂರ್ಯ ಪ್ರಕಾಶಮಾನವಾಗಿ ಹೊಳಿತಿದ್ದ. ಅರಳಿದ ಗುಲಾಬಿಗಳು ಮತ್ತು ಮಲ್ಲಿಗೆಯ ಸುವಾಸನೆಯಿಂದ ಕೂಡಿದ ಗಾಳಿಯು ಸುಗಂಧಭರಿತವಾಗಿತ್ತು. ರಾಜ ಅಕ್ಬರ್ ತನ್ನ ಭವ್ಯವಾದ ಬಟ್ಟೆಗಳನ್ನು ಧರಿಸಿದ್ದ. ಅಮೃತಶಿಲೆಯ ಕಂಬಗಳಿಂದ ಕಂಗೊಳಿಸ್ತಾ ಇದ್ದ. ದಾರಿಯಲ್ಲಿ ನಿಧಾನವಾಗಿ ರಾಜ ಅಕ್ಬರ್ ನಡ್ಕೊಂಡು ಬರ್ತಾ ಇರ್ತಾನೆ. ಇದ್ದಕ್ಕಿದ್ದಂತೆ ಅವನು ಅಸಾಮಾನ್ಯವಾದನ್ನು ಗಮನಿಸ್ತಾನೆ. ಅವನ ಅರಮನೆ ಸುತ್ತ ಬಹಳ ಕಪ್ಪು ಕಾಗೆಗಳು ಹಾರಾಡ್ತಾ ಇರ್ತವೆ. ಕೆಲವು ಮಾವಿನ ಮರಗಳಿಂದ ಜೋರಾಗಿ ಕೂಗ್ತಾ ಇರ್ತವೆ. ಇನ್ನೂ ಕೆಲವು ಫೌಂಟೇನ್ ಸುತ್ತಮುತ್ತ ಹಾರಾಡ್ತಾ ಇರುತ್ತೆ. ತಮ್ಮ ಕೊಕ್ಕುಗಳನ್ನು ನೀರಿನಲ್ಲಿ ಮುಳುಗಿಸಿ ನೀರು ಕುಡ್ಕೊಂಡು ಹಾರಾಡ್ತಾ ಇರುತ್ತೆ. ಅಕ್ಬರ್ ನಿಂತು ಅದನ್ನೇ ದಿಟ್ಟಿಸಿ ನೋಡ್ತಾ ಗಾಢವಾಗಿ ಯೋಚನೆ ಮಾಡ್ತಾ ಇರ್ತಾನೆ. ನನ್ನ ರಾಜ್ಯದಲ್ಲಿ ಎಷ್ಟು ಕಾಗೆಗಳಿವೆ? ಯಾರಾದರೂ ಅವುಗಳನ್ನು ಯಾವತ್ತಾದರೂ ಎಣಿಸಿದ್ದೀರಾ ಅಂತ ತನ್ನ ಪಕ್ಕದಲ್ಲಿದ್ದ ಸೈನಿಕರಿಗೆ ಕೇಳ್ತಾನೆ. ಹಾಗೆ ಅವನು ತನ್ನ ಮನಸ್ಸೊಳಗೆ ನಗ್ತಾ ಇರ್ತಾನೆ. ಅದು ಅಸಾಧ್ಯವಾದ ಪ್ರಶ್ನೆ ಅಂತ ಅನಿಸಿದ್ರು ಅಕ್ಬರ್ ತನ್ನ ಮಂತ್ರಿಗಳನ್ನು ಪರೀಕ್ಷೆ ಮಾಡೋಕ್ಕೆ ಅಂತ ಈ ಪ್ರಶ್ನೆನ ಕೇಳ್ತಾನೆ. ಅವತ್ತು ಮಧ್ಯಾಹ್ನ ಅವನು ರಾಜಮನೆತನದ ಆಸ್ಥಾನದಲ್ಲಿ ಅವನ ಹೊಳೆಯುವ ಸಿಂಹಾಸನದ ಮೇಲೆ ಕೂತ್ಕೊಂಡ. ಶ್ರೀಮಂತರು ಮತ್ತು ವಿದ್ವಾಂಸರು ಎಲ್ಲರೂ ಅವನ ಸುತ್ತ ಕೂತಿದ್ರು. ಆಗ ಮಹಾರಾಜ ಅಕ್ಬರ್ ಬೀರ್ಬಲ್ನ ಕರೀತಾರೆ. ಬೀರ್ಬಲ್ ಅಕ್ಬರ್ ಹತ್ರ ಬಂದು ಮಹಾರಾಜನಿಗೆ ನಮಸ್ಕಾರ ಮಾಡ್ತಾನೆ. ರಾಜ ಅಕ್ಬರ್ ನಗುಮುಖದಿಂದ ತಮಾಷೆ ಮಾಡೋ ರೀತಿ ಬೀರ್ಬಲ್ನನ್ನು ಕೇಳ್ತಾರೆ. ಬೀರ್ಬಲ್, ನೀನು ಹೇಳು, ನನ್ನ ರಾಜ್ಯದಲ್ಲಿ ನಿಖರವಾಗಿ ಎಷ್ಟು ಕಾಗೆಗಳು ವಾಸಿಸುತ್ತಿರಬಹುದು ಅಂತ. ಆಸ್ಥಾನದಲ್ಲಿದ್ದ ಎಲ್ಲರೂ ಈ ತರಹ ವಿಚಿತ್ರವಾದ ಪ್ರಶ್ನೆ ಕೇಳಿ ಎಲ್ಲರೂ ನಿಶಬ್ದವಾಗಿ ಕೂತಿರ್ತಾರೆ. ಪಿಸುಗುಟ್ಟುತ್ತಾ ಒಬ್ಬ ಹೇಳ್ತಾನೆ, ಈ ಥರ ಪ್ರಶ್ನೆಗೆ ಉತ್ತರ ಹೇಗೆ ಹೇಳೋಕ್ಕಾಗುತ್ತೆ? ಈ ಸರಿ ಬೀರ್ಬಲ್ ಹತ್ರನೂ ಉತ್ತರ ಇರಲ್ಲ ಅನಿಸುತ್ತೆ. ಆದರೆ ಬೀರ್ಬಲ್ ಕಣ್ಣು ಮಿಟಿಕ್ಸದೆ ಸ್ಪಷ್ಟ ಧ್ವನಿಯಲ್ಲಿ ಹೇಳ್ತಾನೆ, ಮಹಾರಾಜರೇ, ನಿಮ್ಮ ರಾಜ್ಯದಲ್ಲಿ 83,421 ಕಾಗೆಗಳಿವೆ ಅಂತ. ಇದನ್ನು ಕೇಳಿ ಆಸ್ಥಾನದಲ್ಲಿದ್ದ ಎಲ್ಲರೂ ಗಾಬರಿಯಾದರು. ಅಕ್ಬರ್ ಹುಬ್ಬು ಹೇರಿಸಿ ಕೇಳ್ತಾರೆ, ನಿಮಗೆ ಖಚಿತವಾಗಿ ಗೊತ್ತಿದೆಯಾ ಬೀರ್ಬಲ್? ನಾನು ನನ್ನ ಜನರನ್ನು ಎಣಿಸಲು ಕಳಿಸಿದರೆ ಮತ್ತು ಅವರು ನಿಮ್ಮ ಸಂಖ್ಯೆಗಿಂತ ಹೆಚ್ಚಿನ ಕಾಗೆಗಳನ್ನು ಕಂಡರೆ ಏನು ಮಾಡ್ತೀರಾ ಅಂತ. ಬೀರ್ಬಲ್ ಶಾಂತವಾಗಿ ಮುಗುಳ್ನಗುತ್ತಾ ಹೇಳ್ತಾನೆ, ಇನ್ನೂ ಹೆಚ್ಚು ಕಾಗೆ ಇದ್ದರೆ ಅದು ನೆರೆಯ ರಾಜ್ಯಗಳಿಂದ ನಿಮ್ಮ ರಾಜ್ಯದಲ್ಲಿ ತಮ್ಮ ಸಂಬಂಧಿಕರನ್ನು ಭೇಟಿ ಮಾಡಲು ಬಂದಿವೆ ಅಂತ ಅರ್ಥ ಅಂತ ಹೇಳ್ತಾನೆ. ಅಕ್ಬರನ ನಗುತ್ತಾ ಹೀಗೆ ಹೇಳ್ತಾನೆ, ಹಾಗಾದರೆ ನೀವು ಹೇಳಿದ ಸಂಖ್ಯೆಗಿಂತ ಕಡಿಮೆ ಕಾಗೆಗಳು ಇದ್ದರೆ ಏನರ್ಥ ಅಂತ ಕೇಳ್ತಾರೆ. ಅದಕ್ಕೆ ಬೀರ್ಬಲ್ ನಗುತ್ತಾ ಹೀಗೆ ಹೇಳ್ತಾನೆ, ನಮ್ಮ ಕೆಲವು ಕಾಗೆಗಳು ತಮ್ಮ ಸಂಬಂಧಿಕರನ್ನು ಭೇಟಿ ಮಾಡಲು ಬೇರೆ ರಾಜ್ಯಗಳಿಗೆ ರಜೆಯ ಮೇಲೆ ಹೋಗಿವೆ ಅಂತ ಅರ್ಥ. ಒಂದು ಕ್ಷಣ ಇಡೀ ಆಸ್ಥಾನವೇ ಮೌನ ಆಗೋಯಿತು. ಆಮೇಲೆ ಇಡೀ ಆಸ್ಥಾನ ನಗೆಯಲ್ಲಿ ಮುಳುಗಿತ್ತು. ಚಕ್ರವರ್ತಿ ಅಕ್ಬರ್ ಕೂಡ ಹೃದಯಪೂರ್ವಕವಾಗಿ ನಕ್ಕರು. ಚೆನ್ನಾಗಿ ಮಾಡಿದ್ದೀರಿ ಬೀರ್ಬಲ್ ಅಂತ ಹೇಳಿ ಅಕ್ಬರ್ ಕೈ ಚಪ್ಪಾಳೆ ತಟ್ಟುತ್ತಾರೆ. ನೀವು ಯಾವಾಗಲೂ ಅಸಾಧ್ಯವಾದ ಪ್ರಶ್ನೆಗಳಿಗೆ ಬುದ್ಧಿವಂತಿಕೆಯಿಂದ ಉತ್ತರ ಕೊಡ್ತೀರಾ ಅಂತ ಹೇಳ್ತಾರೆ. ನನ್ನ ಪ್ರೀತಿಯ ಸ್ನೇಹಿತರೆ, ಜ್ಞಾನ ಅನ್ನೋದು ಬರೀ ಸತ್ಯಗಳನ್ನು ತಿಳಿದುಕೊಳ್ಳುವುದರ ಬಗ್ಗೆ ಅಲ್ಲ. ಅದು ತಕ್ಷಣ ಯೋಚನೆ ಮಾಡೋದು, ಶಾಂತವಾಗಿರುವುದು ಮತ್ತು ನಿಮ್ಮ ಮನಸ್ಸನ್ನು ಸೃಜನಾತ್ಮಕವಾಗಿ ಬಳಸುವುದು ಅಂತ ಬೀರ್ಬಲ್ ಇನ್ನೊಂದು ಸಾರಿ ನಮಗೆ ತೋರಿಸಿದ್ದಾರೆ. ಈ ಬುದ್ಧಿವಂತಿಕೆಯ ಕತೆ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದೇ ರೀತಿ ಬಹಳಷ್ಟು ಕತೆಗಳನ್ನ ಕೇಳೋಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು.